ನಮಸ್ಕಾರ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಇದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಾವಂತೂ ಆರಾಮಾಗಿದ್ದೀವಿ. ನಾನು ಸಾಕಷ್ಟು ವಿಡಿಯೋಗಳನ್ನ ತರ್ತಾ ಇದ್ದೀನಿ, ನೀವು ನೋಡ್ತಾ ಬಂದಿದ್ದೀರಾ ಸ್ನೇಹಿತರೆ. ಕಬ್ಬಿನಲ್ಲಿ ಕಳೆನಾಶಕ ಬಳಸಬೇಕು, ಕಳೆನಾಶಕ ಬಳಸಬಾರ್ದು ಅಂತಕ್ಕಂಥ ವಿಡಿಯೋಗಳು, ಸಾಕಷ್ಟು ಎಲ್ಲ ರೀತಿಯ ಕಳೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾನು ವಿಡಿಯೋಗಳ ಮುಖಾಂತರ ತರ್ತಾ ಇದ್ದೀನಿ. ಈಗ ಇನ್ನೂ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಅನ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ತಿಳಿಸ್ತೀನಿ. ಕೊನೆಗಾಲದಲ್ಲಿ ಕಬ್ಬು ಕಟಾವಿಗೆ ಹತ್ತಿರವಾದಾಗೂ ಕೂಡ ಈ ಸಾಕಷ್ಟು ಕಳೆಗಳು ಮತ್ತು ಹುಟ್ಕೊಳ್ತವೆ. ಅವುಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಈ ಒಂದು ಮನೆಯಲ್ಲೇ ಇರತಕ್ಕಂಥ ಒಂದು ಪದಾರ್ಥಗಳನ್ನು ಬಳಸಿಕೊಂಡು ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಡಿಯೋನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ದರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಕಬ್ಬಿನಲ್ಲಿ ಈ ಕಳೆಗಳ ಸಮಸ್ಯೆ ಅನ್ನೋದು ಬಹಳಷ್ಟು ಒಂದು ತೊಂದರೆ ಆಗತಕ್ಕಂಥ ಒಂದು ಇಳುವರಿಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಸಮಸ್ಯೆ ಅನ್ಬೋದು ಸ್ನೇಹಿತರೆ. ಇದನ್ನು ನಾವು ಯಾವ ರೀತಿ ಪರಿಹರಿಸ್ಕೋಬೇಕು, ಯಾವ್ಯಾವ ಹಂತದಲ್ಲಿ ಯಾವ ತರಹದ ಒಂದು ಔಷಧಿ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಮೊದಲ ಹಂತದಲ್ಲಿ ನಾವು ಸಾಕಷ್ಟು ಕಳೆಗಳು ಮೊಳಕೆ ಹೊಡೆದು ಬರ್ತವೆ. ಅವುಗಳನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಕಳೆನಾಶಕವನ್ನು ಯಾವ್ದು ಬಳಸಬೇಕು ಅಂತ ನಾನು ಎಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು ಸ್ನೇಹಿತರೆ. ಈಗ ಇಲ್ಲಿ ಕೊನೆಗಾಲದಲ್ಲಿ ಬರ್ತಕ್ಕಂಥ ಈ ಕಟಾವಿಗೆ ಹತ್ತಿರವಾಗಿ ಇರತಕ್ಕಂಥ ಕಳೆಗಳಂದರೆ ಈ ಗಾದಾರಿ ಕಸ ಅಂತ ಅಂತೀವಿ ನಾವು, ನೀವೇ ಅಂತಿರ್ಬೇಕಲ್ಲ, ಮುಗ್ಬಟ್ಟು ಕಸ, ಈ ರೀತಿ ಒಂದು ಕೆಲವೊಂದು ಸೂಕ್ಷ್ಮವಾದ ಮಳೆ ಜಾಸ್ತಿ ಆದಾಗ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಹುಟ್ಕೊಳ್ತಕ್ಕಂಥ ಈ ಕಳೆಗಳನ್ನು ನಾವು ಈ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳಿಂದ ಈಜಿಯಾಗಿ ಅವನ್ನ ನಿರ್ವಹಣೆ ಮಾಡ್ಬೋದು. ಅವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕಳೆಗಳನ್ನು ನಾವು ಸಾಕಷ್ಟು ಬಾರಿ ನಿರ್ವಹಣೆ ಮಾಡಿರ್ತೀವಿ, ಆದರೂ ಕೂಡ ಮತ್ತೆ ಮತ್ತೆ ಹುಟ್ಕೊಂಡು ಮತ್ತೆ ನಮ್ಮ ಬೆಳೆಗಳಲ್ಲಿ ಒಂದು ಪೈಪೋಟಿಯನ್ನು ಆರಂಭ ಮಾಡಿ ನಮ್ಮ ಬೆಳೆಯ ಒಂದು ಇಳುವರಿಯನ್ನು ಕಡಿಮೆ ಮಾಡುವಲ್ಲಿ ಈ ಕಳೆಗಳ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ. ಅದಕ್ಕೆ ಸ್ನೇಹಿತರೆ, ಇದನ್ನು ನಾವು ಕೊನೆ ಟೈಮ್ದಲ್ಲಿ ಉಟ್ಕೊಳ್ತಕ್ಕಂಥ ಈ ಕಳೆಗಳನ್ನು ನಾವು ಈ ಒಂದು ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥ ಅನ್ಬೋದು ಸ್ನೇಹಿತರೆ. ಯೂರಿಯಾ ಆಗಿರ್ಬೋದು, ಹಾಗೆ ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಉಪ್ಪಾಗಿರ್ಬೋದು, ಹಾಗೆ ಲಿಂಬೆ ಹಣ್ಣಾಗಿರ್ಬೋದು, ಈ ರೀತಿ ಇವುಗಳನ್ನು ನಾವು ಬಳಸ್ಕೊಂಡು ಈ ಕಳೆಗಳನ್ನು ನಾವು ಈಜಿಯಾಗಿ ನಿರ್ವಹಣೆಯನ್ನು ಮಾಡ್ಕೋಬೋದು. ಇದು ಬೇಗನೆ ಈ ಔಷಧಿಗೆ ಇದು ಹೋಗುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು, ಈ ಕಳೆಗಳೆಲ್ಲ ಅತಿ ಸೂಕ್ಷ್ಮವಾಗಿರ್ತವೆ. ಇವು ಸಾಕಷ್ಟು ಮಳೆ ಆದ ನಂತರ ಒಂದು ಅಕ್ಟೋಬರ್, ಸೆಪ್ಟೆಂಬರ್, ನವಂಬರ್ ಈ ತಿಂಗಳಲ್ಲಿ ಮಾತ್ರ ಇದು ಹುಟ್ಕೊಳ್ತವೆ. ಇವು ಹುಟ್ಕೊಂಡು ಮತ್ತೆ ಬೀಜವನ್ನು ಮಾಡಿ ಮತ್ತೆ ಮರು ವರ್ಷ ಅದೇ ವೇಳೆಗೆ ಇವು ಹುಟ್ಕೊಳ್ಳುವಂಥ ಕೆಲಸ ಆಗ್ತದೆ. ಅದಕ್ಕಾಗಿ ನಾವು ಆ ಬೀಜಗಳು ತಯಾರಾಗೋಕ್ಕಿಂತ ಮುಂಚೆ ಇವುಗಳನ್ನು ನಿರ್ವಹಣೆ ಮಾಡಬೇಕು. ಏನು ಹೆಚ್ಚು ಖರ್ಚಾಗ್ತಕ್ಕಂಥ ಔಷಧಿ ಕೂಡ ಬೇಕಾಗೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಯೂರಿಯಾ ಇದ್ದರೆ ಯೂರಿಯಾ ಯೂಸ್ ಮಾಡ್ಕೊಳ್ಳಿ, ಹಾಗೆ ಅಮೋನಿಯಂ ಸಲ್ಫೇಟ್ ಇದ್ದರೆ ಅಮೋನಿಯಮ್ಮು, ಉಪ್ಪು, ಹಾಗೆ ಲಿಂಬೆಹಣ್ಣು, ಈ ಮೂರನ್ನು ಕೂಡಿಸ್ಕೊಂಡು ಪಂಪ್ನಲ್ಲಿ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿದ್ದೇ ಆದರೆ ಸ್ನೇಹಿತರೆ ಇದು ಸಂಪೂರ್ಣವಾಗಿ ನಾಶವಾಗುತ್ತೆ. ಈ ಪ್ರಮಾಣ ಬಂದುಬಿಟ್ಟು ಸ್ನೇಹಿತರೆ, ನೀವು ಕೇಳ್ಬೋದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೋದು ಅನ್ನೋಂತಕ್ಕಂಥ ಗೊಂದಲ ಕೂಡ ಇರುತ್ತೆ. ನಾವು ಇಲ್ಲಿ 250 ಗ್ರಾಮು, 200 ಗ್ರಾಮು ಈ ರೀತಿ ಬಳಸ್ಕೋಬೋದು. ಇದನ್ನು ಒಂದು 200 ಗ್ರಾಮು ಅಮೋನಿಯಂ ಸಲ್ಫೇಟು ಅಥವಾ ಯೂರಿಯಾ, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ನೀವು ಬಳಸ್ಕೋಬೋದು. ಯೂರಿಯಾ ಇದ್ದರೆ ಯೂರಿಯಾ 250 ಗ್ರಾಮು, ಹಾಗೆ ಅಮೋನಿಯಂ ಸಲ್ಫೇಟ್ ಇದ್ದರೆ ಅದನ್ನು 250 ಗ್ರಾಮು, ಹಾಗೆ ಉಪ್ಪು 250 ಗ್ರಾಮು, ಹಾಗೆ ಒಂದು 2 ಲಿಂಬೆ ಹಣ್ಣು, ಇವುಗಳನ್ನ ಬಳಸ್ಕೊಂಡು ಒಂದು ಪ್ರತಿ ಪಂಪಿಗೆ ಇವುಗಳನ್ನ ಬಳಸ್ಕೊಂಡು ನಾವು ಈ ಸ್ಪ್ರೇ ಮಾಡಿದ್ದೆ ಆದರೆ ಈ ಕಳೆ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಸ್ನೇಹಿತರೆ. ಕಳೆಯನ್ನು ನಿರ್ವಹಣೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಇವು ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು, ನೀವು ಇಲ್ಲಿ ಹೋಗಬೇಕಾಗಿರೋದಿಲ್ಲ. ಈ ದಿವಸದಲ್ಲಿ ನಾವು ಯೂರಿಯಾ ಆಗಲಿ, ಅಮೋನಿಯಂ ಸಲ್ಫೇಟ್ ಆಗಲಿ ಎಲ್ಲವನ್ನು ನಾವು ಗೊಬ್ಬರ ಕೊಡಲು ತಂದಿರ್ತೀವಿ. ಅದರಲ್ಲಿ ಒಂದು 2 kg ಇಟ್ಕೊಂಡು ಈ ರೀತಿ ನಾವು ಈ ಭೂಮಿಗೆ ಸ್ಪ್ರೇ ಮಾಡೋದರಿಂದ, ಈ ಕಳೆಗಳಿಗೆ ಸ್ಪ್ರೇ ಮಾಡೋದರಿಂದ ಈ ಕಳೆ ಈಜಿಯಾಗಿ ಹೋಗುತ್ತೆ ಸ್ನೇಹಿತರೆ. ಇದನ್ನು ನಾನು ಪ್ರಾಕ್ಟಿಕಲಾಗಿ ಮಾಡಿ ಇದರ ಬಗ್ಗೆ ಒಂದು ಸದುಪಯೋಗವನ್ನು ನಾನು ಪಡ್ಕೊಂಡಿದ್ದೀನಿ. ನೀವು ಕೂಡ ಪಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಇದನ್ನು ನೀವು ಕೂಡ ಅಳವಡಿಸ್ಕೊಂಡು ನೋಡಿ ಸ್ನೇಹಿತರೆ. ಇದರ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವು ಯಾವ ರೀತಿ ಕಳೆ ನೀವೇನಂತೀರ ಇವಕ್ಕೆ. ನಾವಂತೂ ಗಾದಾರಿ ಕಸ, ಈ ಮುಗ್ಬಟ್ಟು ಕಸ, ಹೀಗೆ ಇವು ಹುಟ್ಕೊಳ್ತವೆ. ಇವು ತುಂಬ ಸೂಕ್ಷ್ಮವಾಗಿ ಬೀಜಗಳು ಇರ್ತವೆ, ಗಾಳಿ ಮುಖಾಂತರ ಹಾರಾಡಿಕೊಂಡು ಎಲ್ಲಿ ಬೇಕಾದರೂ ಇವು ಮೊಳಕೆ ಹೊಡೆದು ಈ ದಿನಗಳಲ್ಲಿ ಈ ಮಳೆ ಜಾಸ್ತಿ ಆದಾಗ ಮಾತ್ರ ಇವು ಹುಟ್ಕೊಳ್ತವೆ. ಮತ್ತು ಯಾವ ಅವಧಿಯಲ್ಲಿಯೂ ಕೂಡ ಇವು
ನಾಟಿಗೆ ಆಗಲ್ಲ. ಇವು ಜಾಸ್ತಿ ಮಳೆ ಆಗಿರ್ತದೆ. ನೀವು ನೋಡಿರ್ಬೋದು ತುಂಬ ಒಂದು ಸೂಕ್ಷ್ಮವಾದ ಒಂದು ಬೀಜ ಆಗಿರ್ಬೋದು, ಈ ಕಳೆ ಆಗಿರ್ಬೋದು, ತುಂಬ ಒಂದು ಈಸಿಯಾಗಿ ನಾವು ಇದನ್ನು ನಿರ್ವಹಣೆ ಮಾಡ್ಕೊಳ್ಬೋದು. ಈ ಅಮೋನಿಯಂ ಸಲ್ಫೇಟು ಹಾಗೆ ಉಪ್ಪು ಅಥವಾ ಯೂರಿಯಾ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ನೀವು ಬಳಸ್ಕೊಂಡು ಇದನ್ನು ಸಂಪೂರ್ಣವಾಗಿ ನೀವು ಬಳಸ್ಕೋಬೋದು ಸ್ನೇಹಿತರೆ. ನಿರ್ವಹಣೆಯನ್ನು ಮಾಡ್ಕೋಬೋದು. ನೋಡಿ, ಸಾಕಷ್ಟು ನಾಟಿಗೆ ಆಗಿರ್ತದೆ. ಇದೇ ಬೀಜ ಆಗಿ ಮತ್ತು ಮುಂದಿನ ವರ್ಷ ಕೂಡ ನಮ್ಮ ತೋಟದಲ್ಲಿ, ನಮ್ಮ ಬೆಳೆಯಲ್ಲಿ ಸಾಕಷ್ಟು ಒಂದು ಬಾಧೆ ಮಾಡ್ತಕ್ಕಂಥ ಒಂದು ಕಳೆ ಅನ್ಬೋದು ಸ್ನೇಹಿತರೆ. ಇದು ಕೂಡ ಇವು ಒಂದು 2-3 ಜಾತಿಯ ಕಳೆಗಳಿರ್ತವೆ ನೋಡಿ. ಇಲ್ಲಿ ಒಂದಿದೆ, ಇದು ಕೂಡ ಒಂಥರ ಕಳೆ. ಈ ರೀತಿ ಇವು ಇರುತ್ತೆ ಎಲ್ಲ. ಇವು ಸಾಕಷ್ಟು ಮಳೆ ಆದ ನಂತರ ಇವು ಹುಟ್ಕೊಳ್ತಕ್ಕಂಥ ಒಂದು ಬೆಳೆಯಲ್ಲಿ ಮಾಡ್ತಕ್ಕಂಥ ಮಾರಕ ಕಳೆಗಳು ಅನ್ಬೋದು ಸ್ನೇಹಿತರೆ. ಇವುಗಳನ್ನು ಈ ಒಂದು ವಿಧಾನದಿಂದ ನಾವು ನಿರ್ವಹಣೆಯನ್ನು ಮಾಡ್ಕೋಬೋದು. ಇವನ್ನ ಸ್ನೇಹಿತರೆ, ಕಬ್ಬಿನಲ್ಲಿ ಈ ಕಳೆಗಳ ಒಂದು ಸಮಸ್ಯೆ ಅನ್ನೋದು ಬಹು ಒಂದು ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಇದು ಒಂದು ಪ್ರಮುಖವಾದ ಹಂತನೇ ಅನ್ಬೋದು. ನೀವು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಕಳೆ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೆ ಆದರೆ ಸ್ನೇಹಿತರೆ ನಾವು ಶೇಕಡ 50-20% ಇಳುವರಿಯನ್ನು ನಾವು ಜಾಸ್ತಿ ಮಾಡ್ಕೊಳ್ಬೋದು. ಸಾಕಷ್ಟು ಕಳೆ ಆದರೆ ಇಲ್ಲಿ ಬೆಳೆಯ ನಡುವೆ ನಾವು ಕಟ್ಟಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆ ಹೀರ್ಕುವಲ್ಲಿ ಫೇಲ್ ಆಗುತ್ತೆ. ಅದಕ್ಕಾಗಿ ಪೈಪೋಟಿ ಆರಂಭ ಆಗ್ತದೆ. ಅಲ್ಲಿ ನಾವು ಸಾಕಷ್ಟು ಕೊಟ್ಟಿರ್ತೀವಿ, ಆದರೆ ಅವುಗಳನ್ನೆಲ್ಲ ಪೋಷಕಾಂಶಗಳನ್ನೆಲ್ಲ ಈ ಕಳೆಗಳು ತಗೊಂಡು ಸಮೃದ್ಧವಾಗಿ ಬೆಳೆದು ನಮ್ಮ ಬೆಳೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ನಮಗೆ ಇಳುವರಿಯನ್ನು ಕಡಿಮೆ ಮಾಡ್ತವೆ. ಅದಕ್ಕಾಗಿ ಸ್ನೇಹಿತರೆ, ಈ ಕಳೆ ನಿರ್ವಹಣೆ ಅನ್ನೋದು ಒಂದು ಪ್ರಮುಖವಾದ ಹಂತ ಅಂತ ತಿಳ್ಕೊಳ್ಳಿ. ನಾವು ಕಬ್ಬು ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಭೂಮಿಯಲ್ಲಿ ಅಥವಾ ನಮ್ಮ ಬೆಳೆಗಳಲ್ಲಿ ಯಾವುದೇ ಒಂದು ಕಳೆಯನ್ನು ನಾವು ಬಿಡಲೇಬಾರ್ದು ಸ್ನೇಹಿತರೆ. ಕಳೆಯ ನಿರ್ವಹಣೆ ಒಂದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಬೆಳೆ ಬೆಳೆಯಬೇಕಾದ್ರೆ. ಕಳೆ ನಿರ್ವಹಣೆ ಅನ್ನೋದು ತುಂಬ ಒಂದು ಪ್ರಮುಖವಾದ ಒಂದು ಹಂತನೇ ಅನ್ಬೋದು. ಇದನ್ನು ನಾವು ಒಂದು ನಿಯಮಿತ ಪದ್ಧತಿಯಲ್ಲಿ ನಾವು ನಿರ್ವಹಣೆ ಮಾಡಿದ್ದೆ ಆದರೆ ನಮ್ಮ ಬೆಳೆಗಳಲ್ಲಿ ಒಂದು ಸಾಕಷ್ಟು ಇಳುವರಿಯ ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಕೋಬಹುದು. ಕಳೆ ನಿರ್ವಹಣೆಯನ್ನು ನಾವು ಒಂದು ಪ್ರಮುಖವಾದ ಹಂತ ಅಂತ ಹೇಳ್ಬೋದು ಸ್ನೇಹಿತರೆ. ನಿರ್ವಹಣೆ ಅದು ಇದನ್ನು ನಾವು ಪ್ರತಿ ಹಂತದಲ್ಲಿಯೂ ಕೂಡ ಒಂದು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ನೀವು ನೋಡ್ಬೋದು, ನಾವು ಕಳೆಯ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದೀವಿ. ಒಂದೇ ಒಂದು ಕಳೆಯನ್ನು ಕೂಡ ನಾವು ಬಂದರೂ ಕೂಡ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ನಮ್ಮ ಕಬ್ಬು ಕೂಡ ತುಂಬ ಚೆನ್ನಾಗಿ ನಮಗೆ ಬಂದಿದೆ ಸ್ನೇಹಿತರೆ. ಕಳೆ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ. ನಾವು ಮೊದಲ ಹಂತದಲ್ಲಿ ಮೆಟ್ರೋಮಿಂಜನ್ ಬಳಸ್ಬೋದು ಅಂತ ಹೇಳಿದ್ದೆ. ಒಂದೇ ಒಂದು ಔಷಧಿ ಅನ್ಬೋದು, ಕಳೆನಾಶಕ ಅನ್ಬೋದು. ಮೆಟ್ರೋಮಿಂಜನ್ ಒಂದನ್ನು ಬಳಸ್ಕೊಂಡು ನಾವು 1-2 ಬಾರಿ ಅದನ್ನು ಬಳಸ್ಕೊಂಡು 1-2 ಬಾರಿ ನಾವು ಕುರ್ಪಿ ಸಹಾಯದಿಂದ, ಈ ಕಾರ್ಮಿಕರ ಸಹಾಯದಿಂದ ಕಳೆಯನ್ನು ತಗೊಂಡು ನಂತರ ಈ ಬೋದ್ ಹರಗೋದಾಗಿರ್ಬೋದು, ಒಂದು ಸಣ್ಣದಾಗಿ ಒಂದು ಬೋದ್ ಮಾಡುವುದಾಗಿರ್ಬೋದು, ಈ ರೀತಿ 1-2-3 ಬಾರಿ ಈ ರೀತಿ ಮಾಡಿಕೊಂಡು ನಾವು ಕಳೆಯನ್ನು ಸಂಪೂರ್ಣವಾಗಿ ಇಲ್ಲಿ ನಾಶ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿ ಮಾಡ್ಕೊಂಡಿದ್ದೆ ಆದರೆ ನಮಗೆ ಇಲ್ಲಿ ಕಳೆ ಸಮಸ್ಯೆ ಅನ್ನೋದು ಬರೋದಿಲ್ಲ. ಮತ್ತು ಕಳೆ ಯಾವಾಗಲೂ ನಾವು ತಿಂಗಳ ಒಳಗಾಗಿ ನಾವು ಕಳೆಯನ್ನು ನಿರ್ವಹಣೆ ಮಾಡಬೇಕು. ಹೂವು ಆಡುವ ಹಂತಕ್ಕಿಂತ ಮುಂಚೆ ನಾವು ಈ ಕಳೆ ನಿರ್ವಹಣೆಯನ್ನು ಮಾಡಬೇಕು. ಹೂವು ಆಡಿದ ಮೇಲೆ ನಾವು ಮಾಡಿದರೆ ಅಲ್ಲಿ ನಮಗೆ ಮತ್ತೆ ಬೀಜಗಳು ಹುಟ್ಕೊಳ್ತವೆ. ಅದಕ್ಕೆ ಸ್ನೇಹಿತರೆ, ಯಾವಾಗಲೂ ಹೂವು ಆಡುವ ಹಂತಕ್ಕಿಂತ ಮೊದಲು ಅಂದರೆ 1 ತಿಂಗಳ ಒಳಗಾಗಿ ನಾವು ಯಾವುದೇ ಕಳೆ ಇರಲಿ, ಕಾಂಗ್ರೆಸ್ ಕಸ ಇರಲಿ, ಹುಲ್ಲು ಇರಲಿ, ಯಾವುದೇ ಇರಲಿ, ನಾವು ಕಳೆಯನ್ನು 1 ತಿಂಗಳ ಒಳಗಾಗಿ ನಿರ್ವಹಣೆ ಮಾಡ್ಕೊತಾ ಹೋದಾದರೆ ನಾವು ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಈ ಕಳೆ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಬೀಜ ಮೊಳಕೆ ಹೊಡೆಯೋಕ್ಕಿಂತ ಮೊದಲು ನಾವು ನಿರ್ವಹಣೆ ಮಾಡಿದ್ದೆ ಆದರೆ ಇನ್ನೂ ಉತ್ತಮ. ಮತ್ತು ಬೀಜ ಹೊಲದಲ್ಲಿ ಮಾಡಿದ್ದೆ ಆದರೆ ನಮಗೆ ಈ ವರ್ಷ, ಮುಂದಿನ ವರ್ಷ ಹಾಗೆ ಪದೇ ನಮಗೆ ಕಳೆ ಸಮಸ್ಯೆ ಅನ್ನೋದು ಕಾಡ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಒಂದು ಕ್ರಮಗಳನ್ನು ಅಳವಡಿಸಿಕೊಂಡು ಮಾಡುವುದರಿಂದ ನಮಗೆ ತುಂಬ ಅನುಕೂಲ ಇದೆ. ಮತ್ತು ಕಳೆ ಸಮಸ್ಯೆಯನ್ನು ನಾವು ಈಸಿಯಾಗಿ ಬಗೆಹರಿಸ್ಕೊಳ್ಬೋದು. ಅದನ್ನು ನಾನು ಮಾಡಿದ್ದೀನಿ ಪ್ರಾಕ್ಟಿಕಲಾಗಿ, ಆಗ ವಿಡಿಯೋ ಮಾಡಲು ಆಗಿರಲಿಲ್ಲ. ಈಗ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಕೂಡ ಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಕೂಡ ಇದೆ, ಮೆನ್ಷನ್ ಮಾಡಿದ್ದೀನಿ. ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಏನಾದರೂ ಕಮೆಂಟ್ ಕೂಡ ಮಾಡ್ಬೋದು. ನಾನು ತ್ವರಿತಗತಿಯಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಹಾಗೆ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.